ಹಾಯ್ ಡಾರ್ಲಿಂಗ್ಸ್, ನಿಮ್ಗೇನಾದರೂ ರಾಮಾಯಣ ಗೊತ್ತಾ? ಹಾಗಾದರೆ ಈ ಒಂದು 50,000 ರೂಪಾಯಿ ನಿಮ್ಮದಾಗಿಸ್ಕೊಳ್ಳೋ ಒಂದು ಅವಕಾಶ ನಿಮಗೆ ಇದೀಗ ಸಿಗ್ತಾಯಿದ್ದು ಶ್ರೀ 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 ಶಾರದಾ ಪೀಠ ಶ್ರೀ ಶೃಂಗೇರಿ ಮಠದ ವತಿಯಿಂದ ಈ ಒಂದು ರಾಮಾಯಣ ಎಕ್ಸಾಮನ್ನು ನೀಡಲಾಗ್ತಾಯಿದ್ದು. ಈ ಒಂದು ಎಕ್ಸಾಮನ್ನು ವಿಜೇತ ಆದಂಥವ್ರಿಗೆ 50,000 ರೂಪಾಯಿ ನಗದು ಬಹುಮಾನ ನೀಡಲಾಗ್ತಾಯಿದ್ದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ನೋಂದಣಿ ಮಾಡಿಕೊಂಡು ಎಕ್ಸಾಮ್ ಬರೀರಿ ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಬೇಸಿಗೆ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೆ ಆಟ ಮಾತ್ರವಲ್ಲದೆ ಜ್ಞಾನವನ್ನು ಉತ್ತೇಜಿಸುವ ಒಂದು ಯೋಜನೆಯಿಂದ ಈ ಒಂದು ಎಕ್ಸಾಮನ್ನು ಹೊರತರಿಸಲಾಗಿದ್ದು. ಈ ಒಂದು ಯೋಜನೆ ಬಂದು ಶ್ರೀ ಶಾರದಾ ಪೀಠ ಶೃಂಗೇರಿ ಮಠದ ಶೈಕ್ಷಣಿಕ ಉಪಕ್ರಮವಾದ ಬಾಲಭಾರತಿಯ ವತಿಯಿಂದ ಈ ಒಂದು ರಾಜ್ಯ ಮಟ್ಟದ ಶ್ರೀಮದ್ ರಾಮಾಯಣ ಪರೀಕ್ಷೆಯನ್ನು ಒದಗಿಸಿಕೊಡಲಾಗಿದ್ದು, ಈ ಒಂದು ಇದರಲ್ಲಿ ರಾಮಾಯಣ ಸಾರವನ್ನು ಇಂದಿಗೆ ಪೀಳಿಗೆಗಳಿಗೆ ಹೇಳುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಏರ್ಪಡಿಸಲಾಗಿರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವೇನಾದರೂ ವಿಜೇತರಾದಪ್ಪ ಅಂತಂದರೆ ನಿಮಗೆ 50,000 ರೂಪಾಯಿ ನಗದು ಬಹುಮಾನ ನೀಡಲಾಗ್ತಾ ಇರುತ್ತೆ ಈ ಒಂದು ಶೃಂಗೇರಿಯ ಮಠದ ಕಡೆಯಿಂದ. ಅದ್ರ ಜೊತೆಗೆ ನಿಮಗೆ ಪ್ರವಾಸದ ಒಂದು ಅವಕಾಶ ಕೂಡ ಒದಗಿಸ್ಕೊಡ್ಲಾಗ್ತಾ ಇರುತ್ತೆ. ಹಾಗಾದರೆ ಈ ಒಂದು ಎಕ್ಸಾಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಅಪ್ಲೈ ಮಾಡಿ ಕೊನೆ ದಿನ ಯಾವಾಗ ಅಂತ ತಿಳ್ಕೊಬೇಕಾದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ನೋಡ್ತೀರ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಎಕ್ಸಾಮ್ಗೆ ಬಂದು ಟೋಟಲಾಗಿ 2 ಲೆವೆಲ್ಸ್ ಆಗಿ ಈ ಒಂದು ಯೋಜನೆನ ಬಿಡುಗಡೆ ಹೊರತನ್ನಲಾಗಿದ್ದು, ಮೊದಲನೇ ಯೋಜನೆ ಬಂದು ಯಾರೆಲ್ಲ 4th, 5th, 6th ಸ್ಟ್ಯಾಂಡರ್ಡ್ ಓದ್ತಿರುವಂಥ ಸ್ಟೂಡೆಂಟ್ಗಳು ಈ ಒಂದು ಎಕ್ಸಾಮ್ಗೆ ಭಾಗವಹಿಸಬಹುದಾಗಿರುತ್ತೆ. ಇನ್ನು ಸೆಕೆಂಡ್ ಸ್ಟೇಜ್ ಬಂದು 7th, 8th, 9th ಹಾಗೆ 10th ಎಜುಕೇಷನ್ ಮಾಡ್ತಿರೋವಂಥ ವಿದ್ಯಾರ್ಥಿನಿಯರಿಬ್ಬರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ಇದರಲ್ಲಿ ನಿಮಗೆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಈ ಕೆಳಗಿನಿಂದ ಬಹುಮಾನ ಕೂಡ ನೀಡಲಾಗ್ತಾ ಇದ್ದು, ಇದರಲ್ಲಿ ಮೊದಲನೇ ಬಹುಮಾನ ಬಂದು 50,000 ನೀಡಲಾಗ್ತಾ ಇರುತ್ತೆ. ಇನ್ನು ಎರಡನೇ ಬಹುಮಾನ ಬಂದು ನಿಮಗೆ 40,000, ತೃತೀಯ ಬಹುಮಾನ ಬಂದು 30,000. ಈ ಒಂದು ಇದಾದಮೇಲೆ ನಿಮಗೆ ವಿಶೇಷ ಬಹುಮಾನವಾಗಿ 10,000 ರೂಪಾಯಿ ಅಮೌಂಟನ್ನು ಕೂಡ ಕೊಡಲಾಗ್ತಾ ಇದೆ. ಅದು ವಿಶೇಷ ಬಹುಮಾನ ಯಾರಿಗೆ ಹೇಗೆ ಆಯ್ಕೆ ಮಾಡಲಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ಇದ್ರ ಜೊತೆಗೆ ನಿಮಗೆ ಯಾರೆಲ್ಲ 8ನೇ ಕ್ಲಾಸ್ ಓದ್ತಿರೋವಂಥ ಸ್ಟೂಡೆಂಟ್ಗಳಿಗೆ ಶೃಂಗೇರಿಯ ಕ್ಷೇತ್ರಕ್ಕೆ ಉಚಿತ ಪ್ರವಾಸದ ಯೋಜನೆ ಕೂಡ ಹೊರತನ್ನಲಾಗಿರುತ್ತೆ. ಈ ಒಂದು ವಿಶೇಷ ಬಹುಮಾನವಾಗಿರುತ್ತೆ. ಇದ್ರ ಜೊತೆಗೆ ಪ್ರಮಾಣ ಪತ್ರ ಮತ್ತು ಪದಕ ಕೂಡ ನೀಡಲಾಗ್ತಾ ಇರುತ್ತೆ. ಹಾಗಾದರೆ ಈ ಒಂದು ಎಕ್ಸಾಮ್ಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಪ್ಪ ಅಂದರೆ, ನೀವು ಮೊದಲನೇದಾಗಿ ನೀವು 250 ರೂಪಾಯಿ ಪುಸ್ತಕ ಪ್ಲಸ್ ಪರೀಕ್ಷಾ ನೋಂದಣಿ ಶುಲ್ಕವನ್ನು ನೀವು ಪೇ ಮಾಡಬೇಕಾಗಿರುತ್ತೆ. ಇದನ್ನು ನೀವು ಶಂಕರಾಪುರದ ಶಾರದಾ ಗ್ರಂಥಾಲಯ ಮೂಲಕ ನೀವು ಬುಕ್ನ ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಎರಡನೇದಾಗಿ ನೀವೇನಾದರೂ ಆಗೋದಿಲ್ಲ ಅಂದರೆ ನಿಮಗೆ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ 300 ರೂಪಾಯಿ ಪುಸ್ತಕಕ್ಕೆ ಮತ್ತು ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಮನೆಗೆ ಪುಸ್ತಕನ ನೀವು ತೊಗೋಬೋದಾಗಿರುತ್ತೆ. ಇನ್ನು ಒಂದು ವೇಳೆ ನಿಮಗೆ ಆಲ್ರೆಡಿ ರಾಮಾಯಣ ಎಲ್ಲ ಗೊತ್ತು ಅನ್ನೋದಾದರೆ ನೀವು 100 ರೂಪೀಸ್ ಪರೀಕ್ಷಾ ನೋಂದಣಿ ಶುಲ್ಕನ ಪೇ ಮಾಡಿದ್ರೆ ಸಾಕು, ನೀವು ರಿಜಿಸ್ಟ್ರೇಷನ್ ಆಗ್ತೀರಾ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ. ಯಾರಿಗೆಲ್ಲ ಚೆನ್ನಾಗಿ ರಾಮಾಯಣ ಗೊತ್ತು ಅನ್ನೋರಿಗೆ ಅಥವಾ ಬುಕ್ ಬೇಕು ಅನ್ನೋರಿಗೆ ನೋಂದಣಿ ಆಗಬೇಕಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು, ಆಸಕ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಾಲಭಾರತಿಯ ಅಧಿಕೃತ ವೆಬ್ಸೈಟ್ ಆದಂಥ ಆನ್ಲೈನ್ ಮೂಲಕ ನೀವು ನೋಂದಣಿ ಆಗಬೇಕಾಗುತ್ತೆ. ವೆಬ್ಸೈಟ್ ಬಂದು ನಿಮಗೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದರೆ balabharatia.org ಈ ಒಂದು ವೆಬ್ಸೈಟ್ನ ಮೂಲಕ ನೀವು ನೋಂದಣಿ ಆಗ್ಬೋದಾಗಿರುತ್ತೆ. ಈ ಒಂದು ಎಕ್ಸಾಮ್ನ ಬಗ್ಗೆ ನಿಮಗೆ ಹೆಚ್ಚಾಗಿ ತಿಳ್ಕೊಬೇಕಂತಂದರೆ ಅಧಿಕೃತ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇನ್ಫಾರ್ಮೇಷನ್ ಏನಿದ್ರು ಕೂಡ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಡಿರ್ತಾರೆ ಅಥವಾ ಇಮೇಲ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಯಾರಿಗೆಲ್ಲ ರಾಮಾಯಣ ಗೊತ್ತಿದೆಯೋ ಅವರು ಎಕ್ಸಾಮನ್ನು ಬರೆದು 50,000 ಗೆಲ್ಲಿ ಅಂತ ಹೇಳ್ತಾ ಇದ್ದು, ಯಾರೆಲ್ಲ ನೋಂದಣಿ ಆಗ್ತಾಯಿದ್ರು ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಎಕ್ಸಾಮ್ ಬರೆಯೋಕ್ಕೆ ಇಂಟ್ರೆಸ್ಟ್ ಇರೋವಂಥ ಚಿಲ್ಡ್ರನ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಮತ್ತು ಯೋಜನೆಗೋಸ್ಕರ
ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.